ಹೇಗಿದ್ದೀರಾ? ನಮ್ಮ ಚಿಣಕಿ ಮಿಟ್ಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಿಣಕಿ. ಇವನು ಮಿಟ್ಕ, ನಾನು ಮಿಟ್ಕ. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಒಂದು ಪುಟ್ಟ ನಗರದಲ್ಲಿ ಕುನ್ನ ಎಂಬ ನಾಯಿ ಮತ್ತು ಮುನ್ನ ಎಂಬ ಬೆಕ್ಕು ವಾಸಿಸುತ್ತಿದ್ದರು. ದಿನದಿಂದ ದಿನಕ್ಕೆ ಬೀದಿಗಳಲ್ಲಿ ಅಲೆದಾಡುತ್ತಾ ಹೊಟ್ಟೆ ತುಂಬಿಸಲು ಆಹಾರವನ್ನು ಹುಡುಕುತ್ತಿದ್ದರು. ಆದರೆ ಜನರು ಅವುಗಳನ್ನು ಕಂಡಾಗ ಕಲ್ಲು ಹೊಡೆದು ಓಡಿಸುತ್ತಿದ್ದರು. ಹೋಟೆಲ್ಗಳ ಬಳಿ ಕುಳಿತು ಯಾರಾದರೂ ದಯವಿಟ್ಟು ಸ್ವಲ್ಪ ಆಹಾರ ಕೊಡಬಹುದೆಂದು ಕಾಯುತ್ತಿದ್ದರು. ಆದರೆ ಯಾರೂ ಕೈ ಹಿಡಿಯಲಿಲ್ಲ. ಪಾರ್ಕ್ನಲ್ಲಿ ಏನಾದರೂ ಸಿಗಬಹುದೇ ಎಂದುಕೊಂಡು ಅವುಗಳು ಅಲ್ಲಿ ಹೊರಟವು. ಅಲ್ಲಿ ರಾಹುಲ್ ಮತ್ತು ಪ್ರಿಯಾ ಎಂಬ ದಂಪತಿಗಳು ಸ್ಯಾಂಡ್ವಿಚ್ ತಿನ್ನುತ್ತಾ ಕುಳಿತಿದ್ದರು. ಕುನ್ನ ಮತ್ತು ಮುನ್ನ ಭರವಸೆಯಿಂದ ಅವರ ಬಳಿ ಕುಳಿತವು. ಪ್ರಿಯಾ ಅವುಗಳ ಕಣ್ಣಿನಲ್ಲಿ ಹಸಿವಿನ ಕಥೆ ಓದಿದಳು. ತಕ್ಷಣವೇ ಆಹಾರ ಕೊಟ್ಟಳು. ಅವರ ತಲೆಯನ್ನು ಸವರುತ್ತಾ ಪ್ರೀತಿಯಿಂದ ಮಾತನಾಡಿದಳು. ಅಕ್ಕ, ಜನರು ನಮ್ಮನ್ನು ಹೊಡೆದು ಓಡಿಸುತ್ತಾರೆ. ನೀವು ನಮ್ಮನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗುತ್ತೀರಾ ಎಂದು ಮುನ್ನ ಮನವಿ ಮಾಡಿತು. ಖಂಡಿತ ಕರೆದುಕೊಂಡು ಹೋಗುತ್ತೇನೆಂದು ಪ್ರಿಯಾ ಮತ್ತು ರಾಹುಲ್ ಅವುಗಳನ್ನು ಕರೆದುಕೊಂಡು ಹೋದರು. ಕುನ್ನ ಮತ್ತು ಮುನ್ನ ಖುಷಿಯಿಂದ ಕಾರಿನಲ್ಲಿ ಮನೆ ಕಡೆ ಹೊರಟರು. ಪ್ರಿಯಾ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಪ್ರೀತಿಯಿಂದ ನೋಡಿಕೊಂಡಳು. ಕುನ್ನ ಮತ್ತು ಮುನ್ನ ಆಟವಾಡುತ್ತಾ ದಿನಗಳನ್ನು ಆನಂದಿಸುತ್ತಿದ್ದರು. ರಾಹುಲ್ ಕುನ್ನನಿಗೆ ಸೈಕಲ್ ತುಳಿಯುವುದನ್ನು ಕಲಿಸಿದನು. ನಾವು 3 ದಿನ ಮನೆಯಲ್ಲಿ ಇರುವುದಿಲ್ಲ, ಮನೆ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿ ರಾಹುಲ್ ಮತ್ತು ಪ್ರಿಯಾ ಹೊರಟರು. ಕುನ್ನ ಮುನ್ನ ಮನೆಯನ್ನು ನೋಡಿಕೊಳ್ಳುತ್ತಾ ಆಹಾರ ತಿನ್ನುತ್ತಾ ಟಿವಿಯಲ್ಲಿ ಹಾಡು ಬಂದಾಗ ನೃತ್ಯ ಮಾಡುತ್ತಾ ಸುಖವಾಗಿದ್ದವು. ಈ ಮನೆಯ ಮಾಲೀಕರು ನಮಗೆ ಎಷ್ಟು ಪ್ರೀತಿ ತೋರುತ್ತಾರೆ. ಅವರು ಕೊಟ್ಟ ಪ್ರೀತಿಗೆ ನಾವು ಚಿರಋಣಿಯಾಗಿರಬೇಕು. ಅವರ ಮನೆಯನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳುತ್ತಾ ಕುನ್ನ ಸ್ವಲ್ಪ ಭಾವುಕವಾಯಿತು. ಹೀಗೆ 2 ದಿನ ಕಳೆಯಿತು. ಮೂರನೇ ರಾತ್ರಿ ನಿಧಾನವಾಗಿ ಕಳ್ಳರು ಮನೆಗೆ ನುಗ್ಗಿದರು. ಶಬ್ದದಿಂದ ಕುನ್ನ ಎಚ್ಚರಗೊಂಡು ಮುನ್ನನನ್ನು ಎಬ್ಬಿಸಿತು. ಕಳ್ಳರು ಹಣವನ್ನೆಲ್ಲ ಚೀಲದಲ್ಲಿ ತುಂಬಿಕೊಳ್ಳುತ್ತಿರುತ್ತಾರೆ. ಕುನ್ನ ಮತ್ತು ಮುನ್ನ ಅಡಗಿಕೊಂಡೇ ಎಲ್ಲವನ್ನೂ ನೋಡುತ್ತಿದ್ದರು. ಇದೀಗ ದಾಳಿ ಮಾಡಬೇಡ, ಅವರ ಬಳಿ ಗನ್ ಇದೆ ಎಂದು ಮುನ್ನ ಎಚ್ಚರಿಸಿತು. ಕಳ್ಳರು ಹಣವನ್ನು ಹಿಡಿದು ಹೊರಟರು. ಕುನ್ನ ಮತ್ತು ಮುನ್ನ ಅವರನ್ನು ಹಿಂಬಾಲಿಸುತ್ತಲೇ ಹೋದರು. ಕಳ್ಳರು ಎಲ್ಲಿ ಹೋದರೂ ಬಿಡದೆ ಹಿಂಬಾಲಿಸಿಕೊಂಡು ಬರುತ್ತಾರೆ. ಕೊನೆಗೆ ಪಾಳು ಬಿದ್ದ ಮನೆಯೊಂದರಲ್ಲಿ ಅವರ ಬೈಕ್ ನಿಂತಿರುವುದನ್ನು ಕಂಡರು. ಇಬ್ಬರೂ ಒಳನುಗ್ಗಿದರು. ಒಳಗೆ ದೊಡ್ಡ ಜಗಳ ಶುರುವಾಯಿತು. ಕುನ್ನ ಕಳ್ಳನನ್ನು ಒಡೆದು ಉರುಳಿಸಿದನು. ಅಷ್ಟರಲ್ಲಿ ಮತ್ತೊಬ್ಬ ಕಳ್ಳ ಬಂದು ಕುನ್ನ ಮೇಲೆ ದಾಳಿ ಮಾಡುತ್ತಿದ್ದ. ಆದರೆ ಚಾಕಚಕ್ಯತೆಯಿಂದ ಮುನ್ನ ಅವನ ಕೈಯಿಂದ ಗನ್ ಕಿತ್ತುಕೊಂಡ. ಇಬ್ಬರೂ ಧೈರ್ಯದಿಂದ ಕಳ್ಳರನ್ನು ಎದುರಿಸಿದರು. ಕುನ್ನ ಹಣದ ಚೀಲವನ್ನು ಹಿಡಿದುಕೊಂಡು ಬಂದನು. ಇಬ್ಬರೂ ಅಲ್ಲಿಂದ ತಪ್ಪಿಸಿಕೊಂಡು ಹೊರಡುತ್ತಾರೆ.
ಇಬ್ಬರೂ ಮನೆಗೆ ಬಂದರು. ಪ್ರಿಯಾ ಅಳುತ್ತಾ ಕುಳಿತಿದ್ದಳು. ಅವಳ ಕೈಗೆ ಹಣದ ಚೀಲವನ್ನು ಕೊಟ್ಟರು. ಆಕೆಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವಳು ಇಬ್ಬರನ್ನೂ ಬಿಗಿಯಾಗಿ ಅಪ್ಪಿಕೊಂಡಳು. ಎಷ್ಟು ಚೆನ್ನಾಗಿತ್ತಲ್ವಾ ಕತೆ? ಹಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.